ಅಕ್ರಮ ಆಗಿದೆ ನಿಜ. ಆ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕೇಂದ್ರ ಸಚಿವರು ಪಲಾಯನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ನೀಟ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರಿಸದೆ ಹೊರಟು ಹೋಗಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಅಕ್ರಮ ಆಗಿದ್ ನಿಜ ಅಲ್ವಾ, ಏನಾಗಿದೆ ಅನ್ನೋದನ್ನ ದೇಶದ ಜನರಿಗೆ ತಿಳಿಸಬೇಕಾಗಿತ್ತು. 22.5 ಲಕ್ಷ ವಿದ್ಯಾರ್ಥಿಗಳು ಬರೆದಂತಹ ಪರೀಕ್ಷೆಯನ್ನ ಸರಿಯಾಗಿ ನಿರ್ವಹಿಸೋಕೆ ಸಾಧ್ಯ ಆಗಿಲ್ಲ ನಮಗೆ ಅಂತ ಹೇಳಿ ಒಪ್ಕೊಳ್ಬೇಕಾಗಿತ್ತು. ಆದ್ರೆ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಕೇಂದ್ರ ಸಚಿವರು ಓಡೋಡ್ ಹೋಗಿ ಕಾರನ್ನ ಹತ್ತಿದ್ದಾರೆ. ಉತ್ತರ ಕೊಡೋದ್ರಿಂದ ತಪ್ಪಿಸಿಕೊಂಡಿದ್ದಾರೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್. बाईस लाख बच्चों के विषय पे सवाल उठ गया है सर क्या सर नीट क्या मेजर बताएंगे सर? ತಮ್ಮನ್ನ ತಾವು ದೇವಮಾನವರು ಅನ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಅಕ್ರಮ ಆಗಿದೆ. 22.5 ಲಕ್ಷ ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಗಿದ್ದಾರೆ. ಅವರಿಗೆ ಮೆಂಟಲಿ ಸ್ಟ್ರೆಸ್ ಆಗ್ತಾ ಇದೆ. ಯಾಕಂದ್ರೆ ಮತ್ತೆ ಪರೀಕ್ಷೆಯನ್ನ ಬರೀಬೇಕು. ಅಕ್ರಮ ಹೇಗಾಯ್ತು? ಅಕ್ರಮ ಆಗದೇ ಇರೋ ರೀತಿ ಪರೀಕ್ಷೆಯನ್ನ ನಡೆಸಬೇಕಾದಂತಹ ಜವಾಬ್ದಾರಿ ಯಾರದ್ದು? ಧರ್ಮೇಂದ್ರ ಪ್ರಧಾನ್ ಅವರ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಇದು. ಆದರೆ ತಮ್ಮದೇ ವ್ಯಾಪ್ತಿಗೆ ಬರುವಂತಹ ಪ್ರಕರಣ ಇದಾಗಿದ್ರೂ ಕೂಡ, ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ರೂ ಕೂಡ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಉತ್ತರಿಸುವಂತಹ ಗೋಜಿಗೆ ಹೋಗಲಿಲ್ಲ. ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ಲಿಲ್ವೋ, ಅಥವಾ ಇದಕ್ಕೆಲ್ಲ ಉತ್ತರ ಏನಕ್ಕೆ ಅನ್ನುವಂತಹ ನಿರ್ಲಕ್ಷ್ಯನೋ? ಧರ್ಮೇಂದ್ರ ಪ್ರಧಾನ್ ಯಾವುದೇ ಉತ್ತರವನ್ನ ಕೊಡದೆ, ಏನೋ ರಿಯಾಕ್ಟ್ ಮಾಡದೆ ತಮ್ಮ ಕಾರ್ ಹತ್ಕೊಂಡು ಪಲಾಯನ ಮಾಡಿದ್ದಾರೆ. ಇಲ್ಲಿ ಒಂದು ವಿಷಯವನ್ನ ಮೆನ್ಷನ್ ಮಾಡಬೇಕು. 2024ರಲ್ಲೂ ಕೂಡ ನೀಟ್ ಪರೀಕ್ಷೆಯಲ್ಲಿ ಇದೇ ರೀತಿ ಸೋರಿಕೆಯ ಆರೋಪ ಕೇಳಿಬಂದಿತ್ತು, ಅಕ್ರಮದ ಆರೋಪ ಕೇಳಿಬಂದಿತ್ತು. 48 ಮಂದಿಯನ್ನ ಅರೆಸ್ಟ್ ಮಾಡಲಾಗಿತ್ತು. 42 ಮಂದಿಯ ವಿರುದ್ಧ 3 ವರ್ಷ ಪರೀಕ್ಷೆ ಬರೆಯದಂತೆ ನಿರ್ಬಂಧವನ್ನ ಹೇರಲಾಗಿತ್ತು. 5 ಚಾರ್ಜ್ ಶೀಟ್ಗಳು ಸಲ್ಲಿಕೆಯಾಗಿದ್ದಾವೆ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಇದುವರೆಗೆ ಯಾರಿಗಾದ್ರೂ ಶಿಕ್ಷೆಯಾಗಿದ್ಯಾ ಅಂತ ಕೇಳಿದ್ರೆ ಯಾರಿಗೂ ಶಿಕ್ಷೆಯಾಗಿಲ್ಲ. ಇವತ್ತಿಗೂ ಕೋರ್ಟ್ನಲ್ಲಿ ಆ ಕೇಸ್ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.